ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇನ್ಯಾರಿಗೋ ಶಿಕ್ಷೆ ಅನ್ನೋ ರೀತಿ ಪಾಲಿಕೆಯ ಎಡವಟ್ಟಿಗೆ ಅಲ್ಲೊಂದು ಜೀವ ಒದ್ದಾಟ ನಡೆಸುತ್ತಿದೆ. ಪಾಲಿಕೆಯ ತಪ್ಪಿನಿಂದಾಗಿ ಬೆಡ್ನಿಂದ ಕದಲದೇ ಇರೋ ಸ್ಥಿತಿಯಲ್ಲಿದ್ದಾರೆ ಆ ವ್ಯಕ್ತಿ. ಹಾಗಿದ್ರೆ ಪಾಲಿಕೆ ಮಾಡಿದ ತಪ್ಪೇನು? ಆ ವ್ಯಕ್ತಿ ಯಾರು ಅಂತೀರಾ? ಟೇಕ್ ಅ ಲುಕ್. ವಾಕಿಂಗ್ ಹೋಗ್ತಿದ್ದ ವೃದ್ಧನ ಮೇಲೆ ಬಿದ್ದ ಮರದ ಕೊಂಬೆಯಡಿ ಸಿಲುಕಿ ವೃದ್ಧ ವಿಶ್ವನಾಥ್ ನರಳಾಟ. ಬೆಡ್ನಲ್ಲಿ ನರಳಾಟ ನಡೆಸ್ತಾ ಇರೋ ವ್ಯಕ್ತಿ, ಅಕ್ಕಪಕ್ಕಕ್ಕೆ ಅಲುಗಾಡದೆ ಇರೋ ಪರಿಸ್ಥಿತಿ, ವಿಪರೀತ ನೋವು. ಇದೆಲ್ಲ ಪಾಲಿಕೆಯ ನಿರ್ಲಕ್ಷ್ಯದ ಕೃಪಕಟಾಕ್ಷ. ಹೌದು, ಇವರ ಹೆಸರು ವಿಶ್ವನಾಥ್. ಕಳೆದ ಬುಧವಾರದವರೆಗೂ ಓಡಾಡಿಕೊಂಡು ಚೆನ್ನಾಗಿದ್ರು. ಆದ್ರೆ ಆ ಒಂದು ಘಟನೆ ಅವರನ್ನ ಬೆಡ್ ರೆಸ್ಟ್ ಪಡೆಯುವ ಹಾಗೆ ಮಾಡಿದೆ. ಬೆಂಗಳೂರಿನ ಪಾಪರೆಡ್ಡಿಪಾಳ್ಯ ನಿವಾಸಿ ವಿಶ್ವನಾಥ್ ಕುಟುಂಬದ ಜೊತೆ ವಾಸವಾಗಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಹ್ಯಾಪಿಯಾಗಿದ್ರು. ಆದ್ರೆ ಕಳೆದ ಬುಧವಾರ ವಾಕಿಂಗ್ ಅಂತ ಹೋದವರ ತಲೆಯ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದಿದೆ. ಅದೃಷ್ಟವಶಾತ್ ಜೀವ ಉಳಿದಿದೆ. ಆದ್ರೆ ಎದ್ದು ನಿಲ್ಲೋಕು ಆಗದೆ ಇರೋ ಸ್ಥಿತಿಯಲ್ಲಿದ್ದಾರೆ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಸೊಂಟದ ಮೂಳೆಗಳು ಮುರಿತವಾಗಿದೆ. ಸ್ಥಳಕ್ಕೆ ಬಂದ ಬಿಬಿಎಂಪಿ ಅಧಿಕಾರಿಗಳು ಮರ ತೆರವು ಮಾಡಿದ್ದಾರೆ. ಆದ್ರೆ ವೃದ್ಧನ ಸ್ಥಿತಿ ಬಗ್ಗೆ ಕಿಂಚಿತ್ತು ಕೇರ್ ಮಾಡದೆ ನೆಗ್ಲೆಕ್ಟ್ ಮಾಡಿದ್ದಾರೆ. 5:30 ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ನಾಗರಬಾವಿ BD ಕಾಂಪ್ಲೆಕ್ಸ್ ಡೌನಲ್ಲಿ ಬಕಾಸುರ ಬಂಡೆ ಅಂತ ಇದೆ. ಅಲ್ಲಿ ಹೋಗ್ಬೇಕಾದ್ರೆ 5:30 ಆ ರೇಂಜಲ್ಲಿ ಸ್ವಲ್ಪ ಮುಂದೆ ಹೋದರೆ ರೈಟಲ್ಲಿ ಒಂದು ದೊಡ್ಡ ಮರ. ಆ ಮರ ತುಂಬ ಏಜ್ ಆಗಿತ್ತು, ವಯಸ್ಸಾಗಿದೆ ಮರಗೆ. ಅದು ಇದ್ದಿದ್ದಂಗೆ ಮರದ ಕೊಂಬೆ ತುಂಬ ದಪ್ಪ ಆಯಿತು. ನಮಗೆ ಗೊತ್ತಾಗಲಿಲ್ಲ. ಸಡನ್ನಾಗಿ ಮೇಲೆ ಬಿದ್ದುಬಿಡ್ತು. ಮೇಲೆ ಬಿದ್ದಾಗ ನಾನು ಹಿಂದೆ ಬಿದ್ದೆ. ಹೀಗೇ ನನ್ನ ಕಾಲ ಮೇಲೆ, ಬಲಗಾಲ ಮೇಲೆ ಸೊಂಟಕ್ಕೆ ಏಟಾಗಿ ಸೊಂಟದ ಎಲ್ಲ ಸ್ಕ್ರಾಚಸ್ ಆಗಿದೆ. ಮೂಳೆ ಎರಡು ತುಂಡಾಗ್ಬಿಟ್ಟಿದೆ ಎರಡು ಕಡೆ. ಕೇವಲ ಮರ ತೆರವು ಮಾಡಿ ಬಿಬಿಎಂಪಿ ಸಿಬ್ಬಂದಿ ಹೋಗಿದ್ದಾರೆ. ಇದು ಗಾಯಾಳು ಮಗನ ಗಮನಕ್ಕೆ ಬರ್ತಾ ಇದ್ದಂತೆ ಬಿಬಿಎಂಪಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿಯ ಅಮಾನವೀಯ ವರ್ತನೆಯ ಬಗ್ಗೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ನಾನು ಬಿಬಿಎಂಪಿನವರು ಅಂತ ಹೇಳ್ಕೊಂಡಿಲ್ಲ ಅವ್ರು. ನನಗೆ ನಾವು ಬಿಬಿಎಂಪಿನವರು ಅಂತ ಹೇಳಿ ಏನೋ ಒಂದು ಜನಸೇವೆ ಮಾಡೋರು ಅಂತ ತಿಳ್ಕೊಂಡಿದ್ದೆ ನಾನು. ಅವರು ಆಮೇಲೆ ಅವರು ಹೊಟ್ಟೋದ್ರು, ಹೇಳ್ಬಿಟ್ಟು ಈ ಥರ ಹೊಟ್ಟೋದ್ರು. ಆಮೇಲೆ ತಿರ್ಗಾ ಕಣ್ವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಎಲ್ಲ ಜನ ಸೇರಿ ನನಗೆ ರಕ್ಷಣೆ ಕೊಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಕರ್ಕೊಂಡೋಗೋ ಪಕ್ಷದಲ್ಲಿ ಅವರು ಆಮೇಲೆ ಬಂದು ನಾವು ಬಿಬಿಎಂಪಿನವರು ಅಂತ ಹೇಳಿದ್ರು. ಬಂದು ಮಾತಾಡಲಿಲ್ಲ ನನ್ನ ಹತ್ರ, ದೂರ ನಿಂತ್ಕೊಂಡು ನೋಡ್ಬಿಟ್ಟು ಹೊಟ್ಟೋದ್ರು. ಏನೂ ನಮಗೆ ಮಾತು ಆಡಲಿಲ್ಲ, ಏನೂ ಹೇಳಲಿಲ್ಲ ಅವರು ನಮಗೆ. ಒಟ್ನಲ್ಲಿ ಪಾಲಿಕೆ ಎಡವಟ್ಟಿಗೆ ಒಂದು ಜೀವ ನರಳಾಟ ನಡೆಸ್ತಾ ಇದ್ರೆ ಇತ್ತ ಪಾಲಿಕೆ ಅವರ ಮನೆಯ ಕಡೆಗೂ ತಿರುಗಿ ನೋಡದೆ ಇರೋದು ವಿಪರ್ಯಾಸವೇ ಸರಿ. ಹಾಗಾದ್ರೆ ಬಿಬಿಎಂಪಿ ತನ್ನ ಜವಾಬ್ದಾರಿಯ ಬಗ್ಗೆ ಅಲರ್ಟ್ ಆಗೋಕೆ ಇನ್ನೆಷ್ಟು ಜೀವಗಳಿಗೆ ಹಾನಿಯಾಗಬೇಕು ಅನ್ನೋ ಸವಾಲೆದ್ದಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.